ವಿಜಯ್ ಹಜಾರೆ ಟ್ರೋಫಿಯನ್ನ ಕರ್ನಾಟಕ ತನ್ನ ಮುಡಿಗೆ ಏರಿಸಿಕೊಂಡಿರುವಂಥದ್ದು. ಫೈನಲ್ ಪಂದ್ಯದಲ್ಲಿ ಶತಕ ಸಿಡಿಸಿದಂಥ ಸ್ಫೋಟಕ ಬ್ಯಾಟ್ಸ್ಮನ್ ಸ್ಮರಣ್ ರವಿಚಂದ್ರನ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ಹೇಗಿತ್ತು ಸರ್ ಪಂದ್ಯ? ಏನು ಹೇಳ್ತೀರಾ ಈ ಖುಷಿಗೆ ಬಗ್ಗೆ? ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ನಾವು ಅಗೇನ್ 5 ವರ್ಷ ಆದಮೇಲೆ ಗೆದ್ದಿದ್ದೀವಿ ಆ್ಯಂಡ್ ಫೈನಲಲ್ಲಿ 100 ಹೊಡೆಯೋದು ಇಟ್ಸ್ ಅ ಸ್ಪೆಷಲ್ ಫೀಲಿಂಗ್. ಅಂದರೆ ತುಂಬ ಚಾಲೆಂಜಿಂಗ್ ಅಂತ ಅನ್ಸುತ್ತೆ ಫೈನಲ್ ಮ್ಯಾಚ್ ವಿದರ್ಭ ತಂಡದ ಆಪೋಸಿಟ್ ಆಡಬೇಕಾದ್ರೆ. ಅದರಲ್ಲಿ ತಮಗೆ ಒತ್ತಡ ಹೇಗಿತ್ತು, ಪ್ರೆಷರ್ ಹೇಗಿತ್ತು, ಅದನ್ನು ನಿಭಾಯಿಸ್ಕೊಂಡು ಗೆದ್ದಿರುವಂಥದ್ದು? ಪ್ರೆಷರ್ ಇತ್ತು. ನಾವು ಫೈನಲ್ ಮ್ಯಾಚ್ ಆಡ್ತಾ ಇದ್ವಿ, ಅದಕ್ಕೆ ಪ್ರೆಷರ್ ಇತ್ತು. ಬಟ್ ನಾನು ಶ್ರೀಜಿತ್ ಅವನು ಹೇಳ್ತಾ ಇದ್ದ ನನಗೆ ಕಾಮಾಗಿರು ಅಂತ. ಸೊ ನಾವು ಇಂಪಾರ್ಟೆಂಟ್ ಪಾರ್ಟ್ನರ್ಶಿಪ್ ಸ್ಟಿಚ್ ಮಾಡಿದ್ವಿ ಮಧ್ಯದಲ್ಲಿ. ಆಮೇಲೆ ಒಳ್ಳೆ ಟೋಟಲು ಬಂತು ನಮಗೆ. ರಾಷ್ಟ್ರೀಯ ಏಕದಿನ ಪಂದ್ಯದಲ್ಲಿ ಕರ್ನಾಟಕ ಚಾಂಪಿಯನ್ ಆಗಿದೆ, ಅದು ತುಂಬ ಹೆಮ್ಮೆ ಅಂತ ಅನಿಸ್ತಾ ಇದೆ. ಹೌದು, ನಾನು ಮುಂಚೆನೂ ಹೇಳಿದೆ 5 ವರ್ಷ ಆದಮೇಲೆ ಗೆದ್ದಿದ್ದೀವಿ ವಿಜಯ್ ಹಜಾರೆ ಟ್ರೋಫಿ. ಸೊ ತಿರ್ಗಾ ಪ್ರೌಡ್ ಮೂಮೆಂಟ್ ಫಾರ್ ಅಸ್. ಸರ್, ಈಗ ತಮ್ಮ ತಂಡದಲ್ಲಿ ಇದ್ದಂಥ ಕರುಣ್ ನಾಯರ್ ಅವರು ಅವರೆಲ್ಲರೂ ಕೂಡ ಬೇರೆ ಬೇರೆ ತಂಡದ ಪರವಾಗಿ ಆಡ್ತಾ ಇದ್ದಾರೆ. ಅದ್ರ ಬಗ್ಗೆ ತಮ್ಗೆ ಏನು ಅನ್ಸುತ್ತೆ? ಅವರು ಸಿಕ್ಕಾಪಟ್ಟೆ ಪ್ಲೇಯರು. ಅಂದರೆ ನಮಗೆ ಬೇಜಾನ್ ರನ್ ಹೊಡಿದಿದ್ದಾರೆ ಕರ್ನಾಟಕಕ್ಕೆ. ಬಟ್ ಅವರು ಆಪೋಸಿಷನಲ್ಲಿದ್ದರು. ಸೊ ಸರ್, ತಮ್ಮ ತಂದೆ ತಾಯಿ ಕೂಡ ಸಖತ್ ಖುಷಿಯಾಗಿದ್ದಾರೆ ಸರ್ ತಮ್ಮ ಶತಕವನ್ನು ನೋಡಿ. ಮತ್ತು ಕಪ್ ಗೆದ್ದರೆ ನಮಗೆ ಹೆಚ್ಚು ಖುಷಿಯಾಗಿದೆ. ಇವತ್ತು ಅವ್ರು ಬಂದು ಸ್ವೀಟ್ ಹಂಚಿ ತಮ್ಮನ್ನು ಅದ್ದೂರಿಯಾಗಿ ಸ್ವಾಗತ ಮಾಡ್ಕೊಳ್ತಾ ಇದ್ದಾರೆ. ಅವ್ರ ಮುಖದಲ್ಲಿ ಏನೋ ಸಾರ್ಥಕತೆ ಭಾವನೆ ಕಾಣಿಸ್ತಾ ಇದೆ ಸರ್. ಕರೆಕ್ಟು, ಅವರು ಬೇಜಾನ್ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಲೈಫಲ್ಲಿ ನಮ್ಮನ್ನ ಆಡ್ಸೋಕ್ಕೆ. ಸೊ ಪ್ರೌಡ್ ಮೂಮೆಂಟ್ ನಮ್ಮ ಪೇರೆಂಟ್ಸ್ಗೆ, ಎಲ್ಲರಿಗೂ, ಫುಲ್ ಕರ್ನಾಟಕಗೆ ಇಟ್ಸ್ ಅ ವೆರಿ ಪ್ರೌಡ್ ಮೂಮೆಂಟ್. ನಮಗೆ ಈ ಟೂರ್ನಿ ತುಂಬ ಮೆಮೊರೇಬಲ್ ಅಂತ ಅನಿಸುತ್ತೆ. ಹೌದು, ನಾನು ತಿರ್ಗಾ ಹೇಳ್ತೀನಿ 5 ವರ್ಷ ಆದಮೇಲೆ ಗೆದ್ದಿದ್ದೀವಿ. ಸೊ ತುಂಬ ಖುಷಿ ಪಡ್ತಾ ಇದ್ದೀನಿ ಗೆದ್ದಿರೋಕ್ಕೆ. ಇದು ಸ್ಮರಣ್ ರವಿಚಂದ್ರನ್ ಅವರು ತುಂಬ ಸಂತೋಷವನ್ನು ವ್ಯಕ್ತಪಡಿಸಿ ತುಂಬ ಕ್ರೂಷಿಯಲ್ಲಿತ್ತು. ಆದ ಒತ್ತಡವನ್ನು ಮೀರಿ ಸೆಂಚುರಿಯನ್ನು ಬಾರಿಸಿ ತಂಡ ಕಪ್ ಗೆದ್ದಿರುವಂಥದ್ದು ಹೆಮ್ಮೆ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಲೋಕೇಶ್ ಕೊಡದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು.